ಆ್ಯಕ್ಚುಲಿ ಕ್ರೀಮ್ ಬನ್ ತೊಗೊಂಡು ತಿಂದಿದ್ದೆ ನಾನು ಮಧ್ಯಾಹ್ನ ಸಂಜೆ ನೆನ್ನೆ. ಖಾರ ಬನ್ ಇಟ್ಟಿದ್ರು, ಇವಾಗ ಕ್ರೀಮ್ ಬನ್ ಇಟ್ಟಿದ್ದಾರೆ. ಇಲ್ಲಿ ಕಸದ ರಾಶಿಲಿ ಇಟ್ಟಿರೋದು, ಕತ್ಲೆ ಕಾಣಲ್ಲ, ಇಲ್ಲಿ ಕಸ ಇದೆ, ಕಸದ ರಾಶಿ ಸೈಡಲ್ಲಿ ಇಟ್ಟಿದ್ದಾರೆ. ಇಲ್ಲೇ ಹೋಗ್ತಾ ಇದೆ ಗಾಡಿ, ರೆಡ್ ಲೈಟ್ ಕಾಣುತ್ತೆ, ಒಂದು ರಾಂಗ್ ವೇಲೆ ಗಾಡಿ ಹೋಯ್ತು, ಚೆಕ್ ಅಂತ ಫಾಸ್ಟ್ ಆಗೋದು. ಅವ್ನು ಹೋಗಿರೋ ಡಿಸ್ಟೆನ್ಸ್ ಕೂಡ ಗೊತ್ತಾಗೋಗುತ್ತೆ ಸ್ಪೀಡಲ್ಲಿದ್ದ ಅಂತ. ಗಾಡಿ ನಂಬರ್ ಓದೋಕ್ಕಾಗಿಲ್ಲ, IQ ಇರಬೇಕು, ಸಿಗಾಬಡ ಸ್ಪೀಡಾಗಿದ್ದ. ಈ ಕಡೆಯಿಂದ ಬಂದು ಹೋಗಿದ್ದು. ಎಲೆಯಾ ಹಾಂ ಹಾಂ ಕನ್ನಡ ಬರಲ್ವಾ? ಹೇಳಿ, ಏನು ಏನೆಲ್ಲಿ ಹಾಂ ಏನು ಹಳೇದು? ಹಳೆ ಸಾಮಾನು. ಏನು ಹಳೆ ಸಾಮಾನು? ಹಳೆ ಸಾಮಾನು ಇದು. ಯಾವುದು ಹಳೆ ಸಾಮಾನು? ಅದು ಯಾವುದು? ಅದು ಬ್ಯಾಗಲ್ಲಿ. ಬ್ಯಾಗಲ್ಲಿ ಏನು ಹಳೆ ಸಾಮಾನು? ಇದು ತೋರಿಸ್ಬಿಡು, ನೋಡಿದ್ರೆ ಹಳೆ ಸಾಮಾನು ಅದೇನು? ಇಲ್ಲ ಬೇಡ ಸಾಮಾನು. ಏನಾನ ಮಾತಾಡ್ತೀಯಲ್ಲ? ಹೋಗಲ್ಲ, ನೀನು ಹೋಗಲ್ಲ, ನೀವು ಹೋಗು, ಆಮೇಲೆ ಹೇಳುವ. ಸುತ್ತಬಳ್ಳಾಳ್ ಅರ್ಧಂಬರ್ಧ ಐರ್ಮಿ, ಅದು ಇವನು ಸುಜುಕಿ, ಅವನ ಹೆಸರೇನು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಾಲಂಗೊಚ್ಚಿ, ಕುಮಾರ್ ಬಾಲಂಗೊಚ್ಚಿ ಅದು. ಸೈಲೆನ್ಸ್ ಅಂತ ಇದೆ ಗಾಡಿ ಮೇಲೆ. ತಮಿಳ್ನಾಡು 54 W753 ಬೇಕು, ನಾಟ್ ಶ್ಯೂರ್. R15 ವೈಟ್ ಹೋಯ್ತಲ್ಲ ಅದು. ಏನಂದರೆ ಈಗ ಜಸ್ಟ್ ಒಂದು 15 ಮಿನಿಟ್ಸು ಆಗಿಲ್ಲ, 10 ಮಿನಿಟ್ಸ್ ಅನ್ಕೊಡ್ರಪ್ಪ ಬೇಬಿ ಆಟೋ ಮೇಲೆ. 2165 ಗಾಡಿ ಅದು. ನಿಶಾಂತ್ ಗೌಡ ಇದೆ, ನಿಶಾಂತ್ ನಿಖಿಲ್ ಕುಮಾರಸ್ವಾಮಿ ಗೌಡ ಕಮ್ಯುನಿಟಿಗೆ ಬರೋದು. ಮತ್ತು ಅದೇ ಈಗ ಸ್ವಲ್ಪ ಹೊತ್ತು ಮುಂಚೆ ಅಲ್ಲಿ JK ಗ್ರೌಂಡ್ ಮುಂಭಾಗ ಗಲಾಟೆ ನಡೀತಲ್ಲ. ಆ್ಯಕ್ಚುಲಿ ಆನ್ಲೈನ್ ಪೊಲೀಸ್ ಕಂಪ್ಲೇಂಟ್ ಆಲ್ರೆಡಿ ಕಳಿಸಾಯಿತು, ವೀಡಿಯೋ ಕ್ಲೀನಾಗಿ ರೆಕಾರ್ಡ್ ಮಾಡಿದ್ದೆ. ಅದು ಆನ್ಲೈನ್ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ, ಅವ್ರು ಏನೋ ಕ್ರಮ ಜರುಗಿಸಲ್ಲ, ಬಟ್ ಅಲ್ಲಿ ಕಳಿಸಿದ್ದೀನಿ, ಸಾಂಪ್ರದಾಯಿಕವಾಗಿ ಕಳಿಸಿದ್ದೀನಿ, ಅಪ್ಡೇಟ್ ಮಾಡ್ತೀನಿ ಲೆಟರ್ ಅದು. ಸೊ ಅದಕ್ಕಿಂತ ಮುಂಚೆಲಿ ಜಸ್ಟಿಫಿಕೇಷನ್ ಕೊಡ್ತಾರದು. ಆ್ಯಕ್ಚುಲಿ ಇಷ್ಟೊತ್ತವರೆಗೆ ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾಯಿದೆ. ಸೊ ರೋಡ್ ಕಡೆಗೆ ತಿರುಗಿ ನೋಡಿರಲಿಲ್ಲ, ಇವಾಗ ರೋಡ್ ಕಡೆಗೆ ನೋಡಿದ ತಕ್ಷಣವೇ ಒಂದೊಂದಾಗಿ ಬರ್ತಾಯಿತ್ತು. ಆ್ಯಕ್ಚುಲಿ ಈ ಸಿಟಿ ಬಸ್ಸಲ್ಲಿ ಒಬ್ಬ ಮುಗುಳ್ ನಗುತ್ತಾ ಕೂತಿದ್ದ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಇನ್ನೊಂದು ಹೋಗಿದ್ದು ಪೀಸ್ ಅಂತ ಒಂದು ಟಿ ಶರ್ಟ್ ಹಾಕೊಂಡೋದ. ಅವ್ರಿಗೆ ಏನಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗು ಅಂತ, ಚಾಮುಂಡಿ ಅಥವಾ ನಂಜನಗೂಡು ಯಾವುದಾದ್ರು ದೇವಸ್ಥಾನಗಳಿಗೆ ಹೋಗಿ ಇವಾಗ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದರು. ಜೊತೆಗೆ ಊಟ ಕೊಡೋದಿಲ್ಲ ಅಂತಲೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ, ಕಡಿಮೆ ಕ್ವಾಂಟಿಟಿ ಊಟ ಕೊಡ್ತೀವಿ ಅಥವಾ ಇಲ್ಲಿ ಊಟ ಕೊಡೋದೇ ಇಲ್ಲ ಅಂತ. ಅದೇ ಟೈಮ್ ಕಿಲ್ಲಿಂಗ್. ನಾನು ದೇವಸ್ಥಾನಗಳಿಗೆ ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಓಡಾಡ್ಕೊಂಡು ಟೈಮ್ ವೇಸ್ಟ್ ಆಗೋಗುತ್ತೆ. ಸೊ ಓಡಾಡ್ಕೊಂಡು ಟೈಮ್ ವೇಸ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಅದು ಆ್ಯಕ್ಚುಲಿ ವಿಷುವಲ್ ಅದು ಕವರ್ ಆಯಿತಾ ಏನೋ ಗೊತ್ತಿಲ್ಲ. ಪೀಸ್ ಅಂತ ಒಂದು ಟಿ ಶರ್ಟ್ ಆಯ್ತಲ್ಲ, ಅದು ಇಲ್ಲ ಕವರ್ ಆಗಿಲ್ಲ. ಆ್ಯಕ್ಚುಲಿ R15ಗೆ ಫಸ್ಟ್ ಕವರ್ ಮಾಡಿದ್ದು ಅಂದ್ಕೊಳ್ತೀನಿ, ನಾಟ್ ಶೋರ್, ಸರಿಯಾಗಿ ನೆನಪಿಲ್ಲ ನನಗೆ. ವೀಡಿಯೋ ಫ್ರೇಮ್ಗಳೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು. K09JX2717 ಪಕ್ಕ ಕ್ಯಾಲಿಬರ್ ಇದೆಯಲ್ಲ, ಇದು ಬೇರೆ. ಅದು ಆ್ಯಕ್ಚುಲಿ ನನ್ನ ನಂಬರ್ ಪ್ಲೇಟಲ್ಲಿ ಇದು ಹ್ಯಾಂಡಿಕ್ಯಾಪ್ ಇದೆಯಲ್ಲ ಒಂದು, ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವಾಗ 24/7 ಭಿಕ್ಷಾ ಬೇಡ್ತಾ ಕೂತ್ಕೊಂಡಿರ್ತಿದ್ನಲ್ಲ ಒಂದು. ಈಗ ಬರ್ತಾ ಇಲ್ಲ ಅವನು ದೇವಸ್ಥಾನಕ್ಕೆ. ನಾನು ದೇವಸ್ಥಾನದಲ್ಲಿ ಇದನ್ನೆಲ್ಲ ಅವಾಗ ಮಾತ್ರ ಬರ್ತಾ ಇದ್ದೀವಿ, ಇವಾಗ ಕಾಣಿಸ್ತಾ ಇಲ್ಲ ಅವನು.
ದುರ್ಗಾ ಪರಮೇಶ್ವರ ದೇವಸ್ಥಾನದ ಸಿದ್ದು ಮತ್ತು ಸಿದ್ದು ಇನ್ನೊಬ್ಬ ಯಾರೋ ಸಿದ್ದು ಸಮರ್ಥ ಬಾಲಕೋಶಿ ಹುಡುಗರು. ಬನ್ನಿ 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 ಹಂಗೆ ನಡಿ. ಇವ್ರು ಕೊಟ್ಟಿರೋ ಕ್ವಾಂಟಿಟಿ ಇನ್ನೊಬ್ಬ ಅಂಡರ್ವೇರ್ ತೋರಿಸ್ತೀನಿ. ಪೊಲೀಸ್ JD 5006 ಗಾಡಿ ಅದು ಹೋಗಿದ್ದು ಪೊಲೀಸು. ಯಾರೋ ಹೊಸಬ ಜಾಸ್ತಿ ಕೊಟ್ಬಿಡ. ಅಲ್ಲಿ ಸೆಕೆಂಡ್ ರೌಂಡ್ ಊಟ ಆಗ್ತಾಯಿದ್ದ ಗಡ್ಡ ಅದು ತುಂಬ್ಕೊಂಬ್ತಾ ಇದ್ದಾನೆ ಊಟ. ಆ್ಯಕ್ಚುಲಿ ಅವಯ್ಯ ಜಾಸ್ತಿ ಆಗ್ಬಿಟ್ರು. ಜಾಸ್ತಿ ಏನು ಹಾಕಿಲ್ಲ ಅಂದರೆ ಅವರ ರೂಲ್ಸ್ ಬ್ರೇಕ್ ಮಾಡ್ಕೊಂಬಿಟ್ರು. ಹೊಸಬ ಅಲ್ವಾ, NGO ಫ್ಲೇವರ್ ಇರಲಿಲ್ಲ. ಪ್ಯೂರ್ NGOಗಳು ಖಂಡಿತ ಬೀಳ್ಸಲ್ಲ ಮೇಡಮ್. ಐ ಆಮ್ 100% ಶ್ಯೂರ್. ಗಾಡಿ ನಂಬರ್ ಓದೋಕ್ಕೆ ಹೋಗಲ್ಲ, ಬರೀ ದಡಿಯ ದಡಿಮಿ ಅವ್ರು ನೋಡ್ಕೊಂಡು ಸಾಕೋ ಜನ್ಮದ ಜೋಡಿಗಳು. ಹೋಂಡಾ ಆ್ಯಕ್ಟಿವಾ ನಿಂತಿದೆಯಲ್ಲ, ಹೋಂಡಾ ಆ್ಯಕ್ಟಿವಾದಲ್ಲಿ ಬಂದವರು ಅವರು ಹೆಲ್ಮೆಟ್ ಹಾಕೊಂಡಿದ್ದಾರೆ. ಅವ್ರು ಕರೆದವನು ಇಲ್ಲಿ ಬೇರೆ ಜನಗಳು ಊಟ ಹಾಸ್ಕೊಳಕ್ಕಾದ್ರೆ ಇನ್ಕ್ಲೂಡಿಂಗ್ ನಾನು ಏನು ಹೇಳೋದವನು ಅಂದರೆ, ನಾವು ಹಾಸ್ಪಿಟ್ಲವ್ರು ಕೊಡೋದು ಹಾಸ್ಪಿಟ್ಲವ್ರು ಕರೆಯೋದು ಅಂತ ಹೇಳ್ತಾನೆ. ರಸ್ತೆ ಹೊರಗಲ್ದು ಹೋಗೋರ್ದೆಲ್ಲ ತುಣ್ಣೆ ಕರೀತಾರೆ ಏನೋ ಗೊತ್ತಿಲ್ಲ. ಕೈ ಬಿಸಿ ಕರಿತಾ ಇರ್ತಾರೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿ. ಇಲ್ಲೇ ನೋಡಿ ಅಲ್ಲಿ ಹೋಂಡಾ ಆ್ಯಕ್ಟಿವ್ ಹೋಗ್ತಿರೋದು ನಾನು ಹೆಂಗೆ ನಿಲ್ಲಿಸ್ತಾವ ನಾನು ನಿಲ್ಸಕ್ಕೆ ಟ್ರೈ ಮಾಡ್ತಾವ ನಾನು. ಅವರು ಅಷ್ಟೇ ಹೋಂಡಾ ಆ್ಯಕ್ಟಿವಾದಲ್ಲಿ ಹೋಗ್ತಿದ್ದಾರೆ, ನಿಲ್ಲಿಸ್ಬಿಟ್ಕೊಟ್ರು. ನಾರ್ಮಲಾಗಿರೋ ಜನಗಳನ್ನೆಲ್ಲ ಬಿಸಿಕರು ಮಾಡಿಬಿಡ್ತಾರೆ. ಈ ಬುಡ್ಡೆ ತಗೋಕಾರು ಮನೆ ಮರ್ಯಾದಿಲ್ಲ. ರೋಡಲ್ಲಿ ಯಾರೋ ಏನೋ ಕೊಡ್ತಾ ಇರ್ತಾರೆ ಅಂದರೆ ಗಬ ಅಂತ ತಿನ್ಬಿಡ್ತಾವೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡಾಗೆ. ಅಲ್ಲಿ ಊಟ ಗತಿ ಇಲ್ಲ ಗುರು, ಈಸ್ಕೊಳ್ಳೋರೆ ಗತಿ ಇಲ್ಲ. ಜನಗಳೇ ಕಡಿಮೆ ಇದ್ದಾರೆ ಇವತ್ತು. ಹೀಗಿದ್ರೆ ಊಟ ಹಾಕಕ್ಕೆ ಸಾಯ್ತಾಯಿದ್ರು. 3 ರೌಂಡ್ ಊಟ ಮಾಡಿದೆ. ಸೆಕೆಂಡ್ ರೌಂಡ್ ಯಾರೋ NGO ಫ್ಲೇವರ್ ಇಲ್ಲ ಮುದ್ಕ ವಯಸ್ಸಾಗೈತೆ. NGO ಫ್ಲೇವರ್ ಇಲ್ಲ ಹಿಂದೆ ಅವಯ್ಯ ತೆಗೆದು ತುಂಬ ಕೊಟ್ಬಿಟ್ಟು 2ನೇ ಸರಿ. ಫಸ್ಟ್ ಟೈಮ್ ಅಂತೂ ಅಗ್ಳು ಲೆಕ್ಕದಲ್ಲಿ ಹಾಕಿದ್ರು. 3ನೇ ಸರಿ ಅಂತೂ ಕೇಳೋಂಗೇ ಇಲ್ಲ. ಅಯ್ಯೋ ಒಂದೇ ಒಂದು ತುತ್ತು ಹಾಕಿದ್ದೆ ಗುರು. ನಾನು ಕ್ಯಾಮ್ರಾ ಇಟ್ಟಿದ್ದಕ್ಕೆ ಇನ್ನೂ ಒಂದು ತುತ್ತು ಹಾಕಿದ್ದು. ನಾನು ತೆಗೆದಿದ್ದೀನಲ್ಲ, ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. 3rd ರೌಂಡ್ ಬಂದಿದ್ದೆಲ್ಲ, 3rd ರೌಂಡ್ ರೆಕಾರ್ಡ್ ಮಾಡಿರೋದು 2 ಸರಿ ಹಾಕ್ಸ್ಕೊಂಡಿದ್ದು ಊಟ. ಅದು ಇಲ್ಲ 3ನೇ ಸರಿ 4ನೇ ಸರಿ 2 ಸರಿ ಹಾಕಿರೋದು ಅದು ಅಂತ ಲೆಕ್ಕ ತಿಳಿಸ್ಕೊಳ್ಬೇಕು. ಆದರೆ ಹಾಕ್ಸ್ಕೊಂಡು ಬಂದ್ಬಿಡ್ತಾ ಇದೆ. ಆಮೇಲೆ ನೋಡ್ಬಿಟ್ಟು ತಟ್ಟೆನ ಅವರೇ ಗೊತ್ತಾಗ್ಬಿಟ್ಟೈಕ್ಲಿಗೆ ವೀಡಿಯೋ ತೆಗಿತಾರೆ ನೀವು ಅಂತ. ಒಂದೇ ಒಂದು ತುತ್ತು ಇರಲಿಲ್ಲ. ವೀಡಿಯೋ ಕ್ಯಾಮ್ರಾ ಆನ್ ಆಗ್ತಾ ಇದ್ದಂಗೆ ತೆಗೆದಿದ್ದವರು. ಎಮ್ಮ ಪೊಲೀಸು HW 8084 ಸೀಮಾ ಬೇಡ ಅಂತ ಹೇಳಿದೆ. ಅದಕ್ಕೆ ಆ್ಯಕ್ಚುಲಿ ತೋರಿಸ್ತಾ ಇರೋದು. ಈಗ ಅಲ್ಲಿ ಗಲಾಟೆ ಆಯ್ತಲ್ಲ, ಗಲಾಟೆ ಅಂದರೆ ಕಿರಿಕ್ ಆಯ್ತಲ್ಲ ಸ್ವಲ್ಪ. ಸೊ ಅದು ರಿಲೇಟೆಡ್ ನನ್ನ ಪ್ರೈಸ್ದಲ್ಲಿ ಆರ್ಡ್ ಹಂಗೆ ಅಂತ ತೋರಿಸಿದ್ರು. ಹೀಗಾಗಿ ನಾನು ಸೀಮಾ ಹತ್ರ ಹೋಗೋದಿಲ್ಲ, SP ಆಫೀಸ್ಗೆ ಹೋಗ್ತೀನಿ ಅಂತ ಕಳಿಸಿದ್ದೆ. ಅದಕ್ಕೋಸ್ಕರ ಸೀಮಾ ಬೇಡ ಅಂತ ಹೇಳಿದೆ. ಅದಕ್ಕೆ ಈಗ ತೋರಿಸ್ತಾ ಇರೋದು. ಇವಮ್ಮ ಆಡ್ತಾಳಲ್ಲ, ಇವಮ್ಮ ಕುಂಟಿ ಆ ಥರ ಸೀಮಾ ಏನಾದ್ರು ಕ್ಲಿಕ್ ಮಾಡ್ಬೋದು ಅಂದ್ಕೊಳ್ತೀನಿ. ಅದಕ್ಕೆ ಸೇಮ್ ಟೈಮಲ್ಲಿ ಬಂದಿರೋದು ಅವರು. ನಿಜ ವ್ಯಕ್ತಿ ರಾಂಗ್ ವೇಯಾಗಿ ಬಂದ ಅಂತಲ್ಲ, ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದಾನೆ. ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಈ ಕಡೆಯಿಂದ ವೆಹಿಕಲ್ ಬರ್ತವೆ ಅಂತ ನಾನು ಈ ಕಡೆ ನೋಡ್ತಾ ಇದ್ದೆ, ಝೀಬ್ರಾ ಕ್ರಾಸ್ ಮಾಡೋಕ್ಕೆ ಅಂತ.
ಏನು ಸ್ಟೋರಿ ಗೊತ್ತಾ, ಅಲ್ಲಿ ಜಿಬ್ರಾ ಕ್ರಾಸ್ ಸ್ವಲ್ಪ ಬ್ಲೂ ಕಲರ್ ಅವ್ರು ನಿಂತಿದ್ದೀನಲ್ಲ, ನಾನು ಹಂಗೆ ಆ್ಯಕ್ಚುಲಿ ಈ ಕಡೆಯಿಂದ ಹೋದನು ಝೀಬ್ರಾ ಕ್ರಾಸಲ್ಲಿ ಕಾಲು ಇಡೋಕ್ಕೆ ಅಂತ ಹಿಂಗೆ ಕಾಲು ಎತ್ತಾ ಇದ್ದಾರೆ, ಸರ್ಕಂತ ಆ ರಾಂಗ್ನಲ್ಲಿ ಬಂದ ಗಾಡೀಲಿ ಸೈಕಲ್ ತಳ್ತಾ ಇದ್ದ ಆಯ್ತಾ, ಸಾರಿ ಹೊಡ್ಕೊ ಬರ್ತಾ ಇದ್ದ ಆಯ್ತಾ, ಆಮೇಲೆ ಇಳಿದಿದ್ದು ಕೆಳಗಡೆಗೆ. ಅದೆಲ್ಲಿ ನಿಂತೀನಿ ಏನಾಗುತ್ತೆ, ಅವಳೆ ಮಾಯಾ ಜಂಕ್ಷನ್ ಬಂದ ಸಿಂಕ್ ಅಂತ ಬಂದ, ಇದೇ ಸ್ಪಾಟ್ ಕರೆಕ್ಟಾಗಿ ಹಿಂಗೆ ಕಾಲಿಟ್ಟೆ ರೈಟ್ ಸೈಡಿಗೆ ನೋಡ್ತಾ ಇದ್ದೀನಿ, ಅದರ ವೆಹಿಕಲ್ ಬರ್ಬೋದು ಹಿಂಗೆ ಅಂತ, ಲೆಫ್ಟ್ ಸೈಡಲ್ಲಿ ಬಂದು ಚಕ್ಕಂತ ಹೊಡ್ಕೊಂಡು ಹೋಗ್ಬಾರ್ದು ಸೊಳೆ ಮಗ ಸಾಬ್ರು. ಎರಡನೇ ಇನ್ಸಿಡೆಂಟ್ ಆ್ಯಕ್ಚುಲಿ ಅಲ್ಲೂ ಇದೇ ಥರದೊಂದು ಕಿರಿಕ್ ಮಾಡಿದ್ದು. ಹೋಗ್ತಾ ಇದೆ ನೋಡಿ ಒಂದು ಗಾಡಿ, ಸುಜುಕಿ ಎವಿನಿಶ್ ಗಾಡಿ. ಅರ್ಧ ಗಂಟೆಗೆ ಒಂದು ಗಾಡಿ ನೋಡ್ತೀನಿ ಗಾಡಿ ಗುರು ಗಾಡಿ ಅದು, ಅರ್ಧ ಗಂಟೆಗೆ ಒಂದು ಗಾಡಿ ನೋಡ್ತೀನಿ. ಅದು ನೋಡಿದ ಆ ಗಾಡಿ ಸಿಕ್ತು ಅಂದರೆ ಏನೋ ಎಡವಟ್ ಆಯಿತು ಮುಂದೆ ಅಂತ. ಆ್ಯಕ್ಚುಲಿ ಅಲ್ಲೂ ಈಗ ಯಾವುದೋ ಒಂದು ಆಟೋ ಒತ್ತರಿಸ್ಕೊಳ್ಳೋಕೆ ಟ್ರೈ ಮಾಡ್ದೆ. ಆ್ಯಕ್ಚುಲಿ ಆ ಗಾಡಿ ಅಂದರೆ ಆಟೋ ಒತ್ತರಿಸ್ಕೊಂಡು ಹೋಗೋಕೆ ಟ್ರೈ ಬರ್ತಲ್ಲ, ಆ ಸೇಮ್ ಟೈಮಲ್ಲಿ ಸುಜುಕಿ ಎವಿನಿಶ್ ಗಾಡಿ ಹೊಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದೆ. HL 3426 ಗಾಡಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದು ಇಲ್ಲಿವರೆಗೆ ಬಂದು ಅಲ್ಲಿಗೆ ಹೋಗಂಗಿದ್ದು ಹಂಗೆ ಹೋಗ್ತಾ ಇದ್ದೇವಲ್ಲ ಬೈಕಲ್ಲಿ. ಈಗ ಎಕೋ ಸ್ಪೋರ್ಟ್ಸ್ ಹೋಗ್ತಾ ಇದೆಯಲ್ಲ, ಅಲ್ಲಿ ಹಂಗೆ ಹೋಗ್ಬೋದಿತ್ತಲ್ವ, ನಾನು ನಿಂತ್ಕೊಂಡಿದ್ದೆನಲ್ಲ ಇಲ್ಲಿವರೆಗೂ ಬಂದು ಆ ಫುಟ್ ರೆಸ್ಟ್ ತೆಗೆಸ್ಕೊಂಡು ಹೋಗ್ತಾನೆ. ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ, ಮಕ್ಕಳ ಆ ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ ಅದು ತೆಗೆಸ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಇವರು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ನಾನೀಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹತ್ರ ಹೋಗಿ ವೈಫೈ ಆಕ್ಸೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವರು ಎಸ್ಟಿಮೇಟ್ ಮಾಡ್ಕೊಂಡವ್ರೆ. ಸೊ ಅಲ್ಲಿ ಹೋದ್ಮೇಲೆ ಹೇಗೆ ತೊಂದರೆ ಕೊಡ್ತೀವಿ ಅನ್ನೋದನ್ನ ಇಲ್ಲೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಅಲ್ಲಿ ಶುಗರ್ ಕ್ಯಾನ್ದು ಅಂಗಡಿ ಇತ್ತು, ಇಲ್ಲಿ ಗಾಂಧಿ ಸ್ಕ್ವೇರ್ ಮುಖಾಂತರ ಬಂದೆ ಸರ್ಕಲಲ್ಲಿ. ಗಾಂಧಿ ಸ್ಕ್ವೇರ್ ಸರ್ಕಲಲ್ಲಿ ಶುಗರ್ ಕ್ಯಾನ್ ಅಂಗಡಿ ಇತ್ತು ಒಂದು. ಆ ಶುಗರ್ ಕ್ಯಾನ್ ಅಂಗಡಿ ಮುಂದೆ ಯಾರೋ ಒಬ್ಬ ಅಲ್ಲೂ ಸೇಮ್ ಏನೋ ರಾಂಗ್ ವೇನಲ್ಲಿ ಬಂದು ಹೊಡ್ಕೊಂಡೋದು. ಆ್ಯಕ್ಚುಲಿ ಅದು ಗಾಡಿ ನಂಬರ್ ಹೋಂಡಾ ಆ್ಯಕ್ಟಿವಾ, ಗಿಡಿ ನಂಬರ್ ಏನೋ ರೆಕಾರ್ಡ್ ಆಗಿರಲಿಲ್ಲ. ಸೊ ಸುಮ್ಮನೆ ಆಗೋದೆ. ಸೊ ಅದೇ ಇಲ್ಲಿ ಕಂಟಿನ್ಯೂ ಆಗಿದ್ದು. ಬೆಳಗ್ಗೆಯಿಂದ ಹೊಡ್ಕೊಂಡು ಹೋಗೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದು ಆಲ್ರೆಡಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಆಗಲೇ, ಹಿಂಗೆ ಲೆಕ್ಕ ಹಾಕಿ ಎಷ್ಟು ಜನ ಎಷ್ಟು ತೊಂದರೆ ಕೊಟ್ಟಿರಬೇಡ ಬೆಳಗ್ಗೆಯಿಂದ ಅಂತ. ಪಾರ್ಕ್ ಹತ್ರ ಒಂದು ಕಾಮಗಾರಿ ನಡೀತಾ ಇದೆ.
ಆ್ಯಕ್ಚುಲಿ ಅಲ್ಲಿ ಪಾದಗಳು ಹಾಕಿದ್ದಾರಲ್ಲ ಯಾರೋ ಹುಡುಗಿ ಚಿಕ್ಕ ಹುಡುಗಿರುತ್ತೆ ದಿಸ್ ಪ್ಲಾನೆಟ್ ನೀಡ್ಸ್ ಅಸ್ ಅಂತ ಟಿ ಶರ್ಟ್ ಹಾಕೊಂಡಿದ್ರು. ಈ ಪ್ಲಾನೆಟ್ ಅವ್ರಿಗೆ ಬೇಕಂತ ಹೆಜ್ಜೆ ಗುರುತು ಮಾಡೋದಕ್ಕೆ ಪಾಪ. ಸೊ ಅದು ಆ ವಿಷಯ ಆ ಕಡೆ ಇರಲಿ. ಇಲ್ಲಿ ಕಾಮಗಾರಿ ನಡೀತಾ ಇದೆಯಲ್ಲ, ಇದು ಹೋಗ್ತಾರ ನೋಡು, ಕಟ್ಟಡ ರಮೇಶ್ ಬಾಲಮಿಚ್ಚರು ಕಾಮಗಾರಿ ನಡೀತಾ ಇದೆಯಲ್ಲ, ಅಲ್ಲಿ ಕಲ್ಲು ಎದ್ದೋಗಿತ್ತು ಒಂದಷ್ಟು ಗೇಟ್ ಹತ್ರ. ಆ ಕಲ್ಲುಗಳನ್ನ ಸರಿ ಮಾಡೋದು ಆ ಕಲ್ಲುಗಳನ್ನ ಯಾವುದೋ ಬಸ್ಸನ್ನು ಹೋಗಿ ಕಲ್ಲುಗಳೆಲ್ಲ ಮುರಿದೋಗಿತ್ತು. ಆ ಕಲ್ಲುಗಳಾಗಿತ್ತು, ಚಪ್ಪಲಿ ಕಲ್ಲುಗಳೆಲ್ಲ ಮುರಿದೋಗಿತ್ತು. ಆ ಚಪ್ಪಲಿ ಕಲ್ಲುಗಳನ್ನ ತೆಗೆದುಹಾಕಿದ್ದು. ಇದು ಕ್ರಾಸ್ ಕಾರ್ನರಲ್ಲಿ ಒಂದು ಚಪ್ಪಲಿ ಕಲ್ಲೇನೋ ಮುರಿದೋಗಿತ್ತು. ಸೊ ಚಪ್ಪಲಿ ಕಲ್ಲುಗಳನ್ನ ತೆಗೆದುಹಾಕ್ಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ರು ಅಲ್ಲಿಗೆ. ರಾಂಗಲ್ಲಿ ಬರ್ತಿರೋದು ಚಪ್ಪಲಿ ಕಲ್ಲು. ಸೊ ಚಪ್ಪಲಿ ಕಲ್ಲು ಕಥೆ ಏನು ಅಂದರೆ, ಆ ಮೋರಿ ಯಾಕೆ ಚಪ್ಪಲಿ ಕಲ್ಲು ಹಾಕ್ತಿದ್ರು ಅನ್ನೋದೇ ಆಶ್ಚರ್ಯ. ಯಾಕೆಂದರೆ ಆ ಮೋರಿ ವರ್ಕಿಂಗ್ ಕಂಡೀಷನಲ್ಲೇ ಇಲ್ಲ. ಫುಲ್ ಉದ್ದಕ್ಕೂ ಮೋರಿ ಮುಚ್ಚೋಗಿದೆ, ಆಲ್ರೆಡಿ ಮಣ್ಣಿದೆ. ಆ ಚಪ್ಪಲಿ ಕಲ್ಲು ಒಂದು ಮುರಿದೋಯ್ತದೆ ಕಾರಣಕ್ಕೆ ಚಪ್ಪಲಿ ಕಲ್ಲುಗಳನ್ನ ಎತ್ತಾಕ್ಬಿಟ್ಟು ಕಾಂಕ್ರೀಟ್ ಮೇಲೆ ಹಾಕ್ತಿದ್ದಾರೆ. ಆದರೆ ಕೆಳಗಡೆ ಇದೆಲ್ಲ ಡ್ರೈನೇಜು, ಅದು ವರ್ಕಿಂಗ್ ಕಂಡೀಷನಲ್ಲೇ ಇಲ್ಲ. ಅದು ಕೆಲಸನೇ ಮಾಡಲ್ಲ. ಅದು ಯಾಕೆಂದರೆ ಮುಚ್ಚೋಗುತ್ತೆ ಪೂರ್ತಿ, ಮಣ್ಣೆಲ್ಲ ತುಂಬಿಕೊಂಡು ಪೂರ್ತಿ ಡ್ರೈನೇಜೇ ಮುಚ್ಚೋಗೈತೆ. ಸೊ ಅಷ್ಟಗಲ ಮಾತ್ರ ಚಪ್ಪಡಿ ಎಷ್ಟಗಲ ಎದ್ದೋಗಿತ್ತು ಅಷ್ಟಗಲ ಚಪ್ಪಡಿ ಹಳ್ಳ ತೋಡ್ಬಿಟ್ಟು ಆ ಡ್ರೈನೇಜಲ್ಲಿ ಇದ್ದಿದ್ದು ಮಣ್ಣೆಲ್ಲ ಈಚೆ ತೆಗೆದಾಕಿದ್ದು ಮೇಲೆ ಈ ಥರದ್ದು ಚಪ್ಪಡಿಗಳನ್ನ ಹಾಕಿದ್ದಾರೆ. ಅದಕ್ಕೆ ಆಶ್ಚರ್ಯ ಆಗ್ತಾಯಿದೆ, ಕಾಮಗಾರಿ ಯಾಕೆ ಮಾಡಿದ್ರು ಅನ್ನೋದು ಆಶ್ಚರ್ಯ. ಯಾಕಂದರೆ ಡ್ರೈನೇಜ್ ಪೂರ್ತಿ ಉದ್ದಕ್ಕೂ ಮಣ್ಣು ತುಂಬೋಗಿದೆ. ಒಂದು ಲೋಟ ನೀನೇ ಒಂದು ದಿಗ್ಗೆ ನೀರಿದ್ರೂ ಹೋಗೋದಿಲ್ಲ. ಸೊ ಹೀಗಿರುವಾಗ ಅಲ್ಲಿ ಪ್ರಾಜೆಕ್ಟ್ ಅವಶ್ಯಕತೆ ಏನಿತ್ತು? ಫಸ್ಟ್ ಆಫ್ ಆಲ್ ಡ್ರೈನ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಪೂರ್ತಿ ಡ್ರೈನೆಲ್ಲ ಸರಿ ಮಾಡಬೇಕು. ಉದ್ದಕ್ಕೂ ಡ್ರೈನ್ ಕೂಳೆ ತೆಗಿಬೇಕು ಅಂತಲ್ಲ, ಆ ಥರ ಹೂಳು ತೆಗಿಬೇಕು. ಪೂರ್ತಿ ಉದ್ದಕ್ಕೂ ಮಣ್ಣೆಲ್ಲ ತೆಗೆದ್ರೆ ಮಳೆ ಬಂದಾಗ ನೀರು ಹೋಗುತ್ತೆ. ಅಲ್ಲಿ ಮಣ್ಣೆ ತೆಗೆದಿಲ್ಲ, ಪೂರ್ತಿ ಮಣ್ಣೆಲ್ಲ ತುಂಬಿಕೊಂಡು ಮೋರಿನ ಮುಚ್ಚೋಗಿದೆ. ಆ ಚಪ್ಪಲಿ ಕಲ್ಲು ಎದ್ದೋಯ್ತು ಅನ್ನೋ ಕಾರಣಕ್ಕೆ ಕಾಂಕ್ರೀಟ್ ಹಾಕ್ತಿದ್ದಾರೆ. ಚಪ್ಪಲಿ ಕಲ್ಲು ಎತ್ತಿಸ್ಬಿಟ್ಟು ಸುಮ್ಮನಿದ್ರೆ ಆ ಚಪ್ಪಲಿ ಕಲ್ಲನ್ನ ಮುಗಿದೋಗಿದ್ದಾರಪ್ಪ. ಯಾಕೆಂದರೆ ಮಣ್ಣು ಹೆಂಗಿರು ತುಂಬ್ಕೊಂಡಿತ್ತು. ಸೊ ಡ್ರೈನೇಜ್ ಹೆಂಗಿರು ಮುಚ್ಚೇ ಹೋಗಿತ್ತು. ಸೊ ಕಲ್ಲು ಹಾಕ್ಬಿಟ್ಟಿದ್ರೆ ಕಥೆನೇ ಮುಗಿದೋಗಿರೋದು. ಹೇಗಿರೋ ಮಣ್ಣು ಇತ್ತು ಒಂದು ಮಟ್ಟ ಹೋಗಿರೋದು, ನೆಲದ ಮಟ್ಟ ಹೋಗಿರುತ್ತೆ. ಏನು ಜರುಗಳಪ್ಪ ಗೊತ್ತಿಲ್ಲ. ಅಲ್ಲ ಫೋರ್ಸ್ಗಳು ಇಟ್ಟಿದೆ ಅದಕ್ಕೆ ಅಲ್ಲಿಗೆ ಒಂದು ಕವರ್ ಮಾಡ್ತಾರೆ. ತುಂಬ ದೂರ ಇದೆ, ಫುಟ್ಪಾತ್ ಊಟ ಸಿಗೋಲ್ಲ ಅಂತ ಆ್ಯಕ್ಚುಲಿ ಕವರ್ ಮಾಡ್ತಿದ್ದಾರೆ. ಹೇಗೆ ಗಾಡಿ U3819 ಗಾಡಿ ಅದು ಹೋಗಿಬಿಟ್ಟದ್ದೆಲ್ಲ ಅದು KS01AE 9780 ಅವ್ರದ್ದು ಓಪನ್ ಮಾಡೋದು ಬ್ಯಾಟ್ರಿ ಬಿಡ್ತು. ಸ್ಪೆಷಲ್ ಹೀಗೆ ಹಿರಿಯ ಲೆಕ್ಕ ಅವ್ನು ಸಹ ಈ ಫುಟ್ಪಾತಲ್ಲಿ ಗಾಡಿ ಬ್ಲಾಕ್ ಮಾಡಬೇಕು ಅಂತ ಅದು ಎಷ್ಟು ಧೈರ್ಯ ಬರ್ತದೆ ಲೆಕ್ಕ ಆಗ್ತದೆ. ಇಷ್ಟೊಂದು ಧೈರ್ಯ ಬರುತ್ತೆ ಕಾನೂನು ಸುವ್ಯವಸ್ಥೆ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ. ಕಾನೂನು ಸುವ್ಯವಸ್ಥೆ ಎಷ್ಟು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಇನ್ನೂ ಎಷ್ಟು ಅದ್ಭುತವಾಗಿರಬೇಡ ಯೋಚನೆ ಮಾಡಿ. ಎಷ್ಟಿಲ್ಲ ಬ್ಲಾಕ್ ಮಾಡೋದು ನೋಡು. ಫುಟ್ಪಾತ್ ತಿರುಪುಟ ಸುಮ್ಮನೆ ಆಚೆ ಕಡೆ ಡೋರ್ನ ಓಪನ್ ಮಾಡ್ಬಿಟ್ಟು ಮಲ್ಗೋದು. ಕೇಳೋರಿಲ್ಲ ಹೇಳೋರಿಲ್ಲ. ಈಗ ಮುಚ್ಚಲ್ಲ, ಈಗ ಓಪನ್ ಆಗಿ ವರ್ಷದ ಮೇಲೆ ಆಗೈತೆ. ವರ್ಷ ಆದಮೇಲೆ ಅದು ಯಾಕೆ ಮುಚ್ಚಲ್ಲ ಅಂದರೆ ಅದು ಇಂಟೆನ್ಷನಲ್ಲಿ ಓಪನ್ ಮಾಡೋದು. ಅದಕ್ಕೆ ಇರಬೇಕಾದ್ರೆ ಹೇಳ್ಬೇಕಂದ್ರೆ ಬೆಳಿಗ್ಗೆ ಎಲ್ಲ ನಿಂತ್ಕೊಂಡಿದ್ದೀನಿ. 10 ಗಂಟೆಯಿಂದ 4 ಗಂಟೆವರೆಗೆ 6 ಗಂಟೆ ಟೈಮ್ ಆಲ್ಮೋಸ್ಟ್ ನಿದ್ದೆ ಮಾಡಿದ್ದೀನಿ. 10 ಗಂಟೆ ಬ್ರೇಕ್ಫಾಸ್ಟ್ ಕೊಟ್ಕೊಂಡು ಒಂದು ಸಮಯ ಬಲಿಕೊಂಡು ಟಯರ್ಡ್ ಆಗ್ತಿತ್ತು. ಸುಮ್ಮನೆ ಸೀದಾ ಸುಸ್ತಾಗಿ ಬಲಿಕೊಂಡೆ. 10 ಗಂಟೆಗೆ ಜಾಗ ಖಾಲಿತ್ತು. ಬಲಿಕೊಂಡೆ ಮಧ್ಯಾಹ್ನ 12 ಗಂಟೆಗೆ ಅಲಾರಾಮ್ ಎದ್ದು ಹೋಗೋಣ ಅಂತ. ಇದೆಲ್ಲಕ್ಕಾಗಲೇ ಇಲ್ಲ, ಸುಸ್ತಾಗ್ತಾಯಿತ್ತು. ಸುಮ್ಮನೆ ಬಲಿಕೊಂಡೆ. ಹೆಜ್ಜೆ ನಿದ್ದೆ ನಾನು ಬೆಳಗಾನ ನಿದ್ದೆ ಮಾಡಿಲ್ಲ ನಾನು. ಸೊ ನಿನ್ನೆ ಬೆಳಿಗ್ಗೆ ನಿದ್ದೆ ಬರ್ತಾಯಿದ್ದೆ ಸಿಕ್ಕಾಪಟ್ಟೆ. ರೈಲಲ್ಲಿ ಟಿಕೆಟ್ಸ್ ಬೀಳ್ತಾ ಇದ್ದೆ. ಇನ್ನು ಸ್ನಾನ ಮಾಡೋಕ್ಕೆ ಹೋಗಿದ್ಮೇಲೆ ಆ ಜಾಗದಲ್ಲಿ ಟಿಕೆಟ್ಸ್ ಬೀಳ್ತಾ ಇದ್ದೆ. ಬೆಡ್ತಿನವರೆಗೆ ಚೆನ್ನಾಗಿದೆ. ಬೆಡ್ತಿನ ಮೇಲೆ ನಿದ್ದೆ ಹೋಗ್ತಾಯಿತ್ತು. ಸಾಯಂಕಾಲ 10 ಗಂಟೆಯಿಂದ
12 ಗಂಟೆವರೆಗೆ ನಿದ್ದೆ ಮಾಡಿದ್ದೀನಿ. 10 ಗಂಟೆಯಿಂದ 12 ಗಂಟೆವರೆಗೆ. 12 ಗಂಟೆಗೆ ಹೆಚ್ಚಾಗಿದೆ. ಅದಾದ್ಮೇಲೆ ನಿದ್ದೆ ಬರಲೇ ಇಲ್ಲ. 5 ಗಂಟೆಗೆ ಅಲಾರಾಮ್ ಇಟ್ಟಿದೆ, ನಿದ್ದೆ ಬರಲೇ ಇಲ್ಲ. ಕೊನೆಗೂ ಎದ್ದು 4 ಗಂಟೆಗೆ ಮುಖ ಮುಖಿ ಎಲ್ಲ ತೊಳ್ಕೊಂಡು ಬಂದೆ, ಹೊರಟೆ. ಸೊ ಇದೇನು ಆಗಿ ನಿದ್ದೆ ಮಾಡೇ ಇರಲಿಲ್ಲ. ಸೊ ಈಗ ಬ್ರೇಕ್ಫಾಸ್ಟ್ ಆದಮೇಲೆ ನಿದ್ದೆ ಹೆವಿ ನಿದ್ದೆ ಬರ್ತಾಯಿತ್ತು. ಹೊಡೆತ ಮಾಮೂಲಿ ಊಟದಲ್ಲಿ ಹಾಳು ಮಾಡೋದು. ಸೊ ನಿದ್ದೆ ಹೊಡ್ಕೊಂಡು ಬಿದ್ದಿದ್ದೆ. ಸುಮಾರು 4 ಗಂಟೆ ಕರೆಕ್ಟಾಗಿ ಮಲಗಿದ್ದು ಎಚ್ಚರ ಆಯಿತು. ಮಧ್ಯಾಹ್ನ ಎಚ್ಚರ ಆಯಿತು, ಅದರ ಪುನಃ ನಿದ್ದೆ ಬರ್ತಾಯಿತ್ತು. ಹಂಗೆ ಮಲಿಕೋಗ್ದೆ. ಕೈ ಸೊ ಮಲಿಕೊಂಡೆ. ಚೆನ್ನಾಗಿತ್ತು. W2930 ಗಾಡಿ ಅದು. W2930 ಹ್ಯಾಂಡಿಕ್ಯಾಪ್ ಬೈ ಸ್ಕೂಟರ್ ಅದು. ಹ್ಯಾಂಡಿಕ್ಯಾಪ್ ಸ್ಕೂಟರ್ ಅದು ಏನು ಸ್ಟೋರಿ ಅಂದರೆ, ಒಂದು ಕವರ್ ತುಂಬ ಸ್ವೀಟ್ ಇತ್ತು, ತೊಗೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಯಾರು ಡಿಸೈನ್ ಇಲ್ಲ, ಆ ಕಡೆ ಇತ್ತು, ತೊಗೊಂಡು ತಿಂತಾಯಿದ್ದೀನಿ. ಸೊ ಏನಾದ್ರು ಸ್ಟೋರಿ ಅಂದರೆ, ಈಗ ಫಸ್ಟ್ ಸ್ಕೂಟರ್ದು ಇದೇಳಿದ್ಮೇಲೆ ನಂಬರ್ ಹೇಳಿದ್ಮೇಲೆ ಹ್ಯಾಂಡಿಕ್ಯಾಪ್ ಅವನು ಅದು ತುಪ್ಪಕ್ಕ ತೆಗೆದ್ಬಿಟ್ಟು ಹೋಯ್ತಾನೆ ಸ್ಟೂಡೆಂಟ್. ಟಿ ಶರ್ಟಲ್ಲಿ ನೆವರ್ ಮಾಡೈತೆ ಹುಡುಗ ಪೋಸ್ಟ್ ಕೊಡ್ತಾರಲ್ಲ ನಿಂತ್ಕೊಂಡು ಆ ಪಾರ್ಕ್ ಹತ್ರ ಫೋಟೋ ತಗೋತಾರಲ್ಲ, ಅವರು ನೆವರ್ ಮಾಡಿ ಅಂತ ಐತೆ ಆ್ಯಕ್ಚುಲಿ. ಹೋಗ್ಬಿಟ್ಟೋದ್ಮೇಲೆ ಅದಕ್ಕೆ ಆ್ಯಕ್ಚುಲಿ ಈ ಹುಡುಗ ಮಿಸ್ ಆಗೋತಾರೆ ಅಂತ ಅಂದ್ಕೊಂಡಿದ್ದೆ. ಕವರ್ ಮಾಡಿಬಿಟ್ಟ. ಬಸ್ಸಿಂದ ಸಿಕ್ಕಾಕ್ಬಿಟ್ಟೆ ಮುಂದೆ. ಸ್ಟೋರಿ ಏನಂದರೆ, ಅಲ್ಲಿ ಅಕ್ಷಯ ಪಾತ್ರ ಊಟ ಇದೆಯಲ್ಲ, ಅವರು ಅಲ್ಲಿ ಊಟ ಮಾಡ್ತಾಯಿದ್ದಾರೆ. ಇನ್ನು ಅತಿ ವಿಲಿಯಮ್ ದುಡ್ಡು ಲಕ್ಷಣ ಬಂತಾರಲ್ಲ ಗುರು, ಅದಕ್ಕೆ ಕೇಳ್ಬಾರ್ಸಿದ್ದು ಮಗ. ಅಲ್ಲೇನು ಮಾಡ್ದೆ ಗೊತ್ತಾ, ಊಟ ಕೈ ಮುಗಿದು ಊಟ ಕೇಳ್ತಾನೆ ಗುರು. ಕೈ ಮುಗಿದು ಊಟ ಕೇಳ್ತಾನೆ ಒಂದು. ಆಮೇಲೆ ಹೇಳೋದು ಅದು ತಲೆ ಬಾಡಿಸಿ ಬೆಣ್ಣನ್ನು ಬಗ್ಸಿ ಕೈ ಮುಗಿದು ಕೇಳ್ತಾನೆ. ಅವ್ರು ಊಟ ಕೊಡ್ತಾರೆ. ಆಮೇಲೆ ಅದನ್ನು ಕಣ್ಣಿಗೆ ಒತ್ಕೊಂಡು ಪ್ರಸಾದ ತಿಂತಾರಲ್ಲ, ಹೆವಿ ಭಕ್ತಿಯಲ್ಲಿ. ಅದು ಫಿಲ್ಮ್ ಶೂಟಿಂಗ್ಗಳಲ್ಲಿ ಆ ರೇಂಜಲ್ಲಿ ಕಣ್ಣಿಗೆ ಇದನ್ನು ಒತ್ಕೊಂಡು ತಿಂತಾನೆ. 2ನೇ ಸರಿ ಬಂದು ಊಟ ಕೇಳ್ತಾರಲ್ಲ, ಅವಾಗಲೂ ಹಂಗೆ ಈಸ್ಕೊಳ್ತಾನೆ. ಪುನಃ ಊಟ ಆದಮೇಲೆ ಹೋಗ್ತಾನಲ್ಲ, ಅವಾಗಲೂ ಕೈ ಮುಗಿದ್ಬಿಟ್ಟು ಹೋಗ್ತಾನೆ. ಅಕ್ಷಯ ಪಾತ್ರೆಗೆ ಅಡ್ಡು ಬಿದ್ದುಬಿಟ್ಟು ಹೋಗ್ತಾನೆ ಅವರು. ಅಕ್ಷಯ ಪಾತ್ರೆಗೆ ಅಡ್ಡು ಬಿದ್ದುಬಿಟ್ಟು ಹೋಗ್ತಾನೆ. ಅತಿ ಮೀಡಿಯಮ್ ದೂರ ಕಲೆಕ್ಷನ್ ಮಮ್ಮಿ ಅವತಾರ ನೋಡೋಕ್ಕಾಗಲಿಲ್ಲ ಗುರು. ಅದೆಲ್ಲ ಕವರ್ ಮಾಡಿದರೆ ಮಾತ್ರ ಚೆನ್ನಾಗಿರೋದು ವಿಷುವಲ್ಲು. ಊಟ ಮಾಡ್ತಾರೆ, ಈಗ ತಲೆ ಕೆಡಿಸ್ಕೊಳ್ಬೋದು. ನಾನು ಅಲ್ಲಿ ಕೆಲಸನ ಮಾಡ್ತಾಯಿದ್ದೆ. ಇದೆಲ್ಲ ವೆರಿ ಕಾಮನ್ ನಡೀತಾ ಇರ್ತಾಯಿದೆ. ಅದು ಇತ್ತೀಚೆಗೆ ನನ್ನ ಕೆಲಸ ನಡಿಬೇಕಾದ್ರೆ ನಾನು ಸುತ್ತಮುತ್ತ ಏನೇ ನಡೆದ್ರು ವಿಷುವಲ್ಸ್ ಕವರ್ ಮಾಡೋಲ್ಲ. ಈಗಲೂ ಯಾರೋ 1 ರೂಪಾಯಿ 2 ರೂಪಾಯಿ ಕಾಯಿನ್ ಇಟ್ಟಿದ್ದಾರೆ ಅಲ್ಲಿ. ಬೀಡಿಗಳು ಅಂಟಿಸಬ ಬೀಡಿಗಳೆಲ್ಲ ಚೀಟಿಗಳು, ಅದು ಚೀಟಿಗಳು ಅಂಟಿಸಬಾರ್ದು ಅಂತ ಏನೋ ಬರ್ತಾರಲ್ಲ. ಆ್ಯಕ್ಚುಲಿ ಒಂದು ದಿನದಲ್ಲಿ ಕಡಿಮೆ ಅಂದ್ರೂ 15 ಮಿನಿಟ್ಸ್ಗೆ ಒಂದು ಸರಿ ದೊಡ್ತೀವಿ ಗಾಡಿ, ಫಿನಿಶ್ ಗಾಡಿ. ಆ್ಯಕ್ಚುಲಿ ಸ್ಟೋರಿ ಏನಂದ್ರೆ, ಅಲ್ಲಿ ಮುಂದ್ಗಡೆ ವೈಟ್ ಕಲರ್ ಶರ್ಟ್ ಹೋಗ್ತಾ ಇದ್ದಲ್ಲ ಅವನು, ಕುದುರೆ ಅಂತಂದ್ರೆ ಬಲಂಗೋಶಿ ಅವನು. ಅಲ್ಲಿ ವೈಟ್ ಶರ್ಟ್ ಹೋಗ್ತಾ ಇದ್ದಲ್ಲ ಅವ್ರಿಗೆ, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಬ್ಬರು ಇಬ್ಬರಿಗಿತ್ತಲ್ಲ. ಅವ್ರು ಚಪ್ಪಾಳೆ ಹೊಡ್ಕೊಂಡು ಹೋಗ್ತಾರೆ. ಚಪ್ಪಾಳೆ ಮಾಡಿ ಹಿಂದಿಲಿ ಮಾತಾಡ್ಕೊಂಡಿದ್ದಾರೆ. ಚಪ್ಪಾಳೆ ಹೊಡೆದ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಕೆಲಸ ಖಾಲಿ ಮಾಡಿ ಹಿಂದಿ ಮಾತಾಡ್ತಾರೆ. ಅದೆಲ್ಲ ಹಿಂದೆ ನಡೆದು ಸಲ ಆಗ್ತಿದೆ. ಅದಕ್ಕೆ ಅವರು ಚಕ್ಕ ಥರ ಕಾಣ್ತಿದ್ದಾರೆ ಅಂತ ಆ್ಯಕ್ಚುಲಿ ಹಾಕ್ಕೊಂಡು